ಬಂದಂತಹ ನನ್ನ ಎಲ್ಲ ವಿದ್ಯಾರ್ಥಿಗಳೇ, ಅದೇ ರೀತಿ ಎಲ್ಲ ಸಾರ್ವಜನಿಕರಿಗೂ, ಅದೇ ರೀತಿ ಯುವ ಜನತೆಗಳು, ಅದೇ ರೀತಿ ನಮ್ಮ ಬ್ಲಾಕಿನ ಎಲ್ಲ ನಾಯಕರಿಗೆ, ಇವತ್ತು ಈ NSY ಇವತ್ತು ಇಲ್ಲಿ ನಿಮ್ಮ ಮುಂದೆ ವಿದ್ಯಾರ್ಥಿಗಳಿಗೆ ಹಕ್ಕಿಗಾಗಿ ಬೀದಿಗಿಟ್ಟಿದೆ. ವಿದ್ಯಾರ್ಥಿಯ ಭವಿಷ್ಯವನ್ನು ಹಾಳು ಮಾಡುವಂತಹ ಈ ಬಿಜೆಪಿ ಸರ್ಕಾರವನ್ನು ಮುತ್ತಿಗೆ ಹಾಕಲು ಮುಂದಿನ ದಿನಗಳಲ್ಲಿ NSY ಸದಾ ನಿಲ್ಲುತ್ತದೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯು ಬರೀಲಿಕ್ಕಿದ್ದೇವೆ. ಆಲ್ರೆಡಿ 22 ಲಕ್ಷ ವಿದ್ಯಾರ್ಥಿಗಳು ಈ ಕೇಂದ್ರ ಸರ್ಕಾರದಿಂದ ಮೋಸಗೊಳಗಾಗಿದ್ದಾರೆ. ಮೊದಲು ನಮ್ಮ ನೆನಪಿಗೆ ಬರುತ್ತದೆ, ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂದು ಲಾಭ ಸಿಗಬೇಕೆಂದು ಕಾರಣದಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರು ನಮ್ಮ CET ಎಕ್ಸಾಮ್ ಅನ್ನು ತಂದಿದ್ರು. ಆ CET ಮುಖಾಂತರ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿರುವ ಬಡ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರ ಮಕ್ಕಳು, ಅದೇ ರೀತಿ ಮಧ್ಯದ ವರ್ಗ ಮಕ್ಕಳು ಎಲ್ಲರೂ ಕೂಡ ಇವತ್ತು ಇಂಜಿನಿಯರ್, ಡಾಕ್ಟರ್ ಮತ್ತು ಇನ್ನೊಂದು ಆಗಿದ್ದಾರೆ. ಆದರೆ ಕೆಲವು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರವು ಒನ್ ನೇಷನ್ ಒನ್ ಎಕ್ಸಾಮ್, ಒಂದು ರಾಜ್ಯ ಒಂದು ಪರೀಕ್ಷೆ ಎಂದು ನೀಟನ್ನು ಘೋಷಿಸುತ್ತದೆ. ಆದರೆ ಇದರಲ್ಲಿ ಆದದ್ದು ಏನು? ಯಾಕೆ ನಮ್ಮ ವಿದ್ಯಾರ್ಥಿಗಳಿಗೆ ಈ ತರ ಅನ್ಯಾಯ ಮಾಡುತ್ತದೆ? ಇವರಿಗೆ ಯಾರು ಪ್ರಶ್ನೆ ಕೇಳೋರು ಯಾರಿಲ್ವಾ? ಇವತ್ತು ಇಲ್ಲಿ ಇದ್ದಂತ ಎಲ್ಲ ನನ್ನ ಸಾವಿರಾರು ವಿದ್ಯಾರ್ಥಿಗಳ ಸಾಕ್ಷಿ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಈ ನೀಟ್ ಹಗರಣವನ್ನು ನೀವು ಮುಚ್ಚದಿದ್ರೆ ಇವತ್ತು ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ನಿಮ್ಮ ಕಚೇರಿಗೆ ನುಗ್ಗಿ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಇದೇ ಮುಖ್ಯ ಕಾರಣವಾಗಿರುತ್ತಾರೆ ಈ NTA, ನ್ಯಾಷನಲ್ ಟೆಸ್ಟ್ ಏಜೆನ್ಸಿ. ಇದು ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಎಂದಲ್ಲ, ಇದು ಭ್ರಷ್ಟರ ಏಜೆನ್ಸಿ ಎಂದು ಹೇಳಲು ಇಚ್ಛೆಪಡಿಸ್ತೇನೆ. ಅದೇ ರೀತಿ ಇವತ್ತು 22 ಲಕ್ಷಗಳು ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಗೆ ಮೋಸರಾಗಿದ್ದಾರೆ. ಅವರಿಗೆ ಯಾರು ನ್ಯಾಯ ಕೊಡ್ತಾರೆ? ಅವರಿಗೇನು ನ್ಯಾಯ ಇಲ್ವಾ? ಅವರ ಕಷ್ಟಪಟ್ಟು ಇಷ್ಟು ಪರಿಶ್ರಮ ಪಡೆಯತಕ್ಕದ ನ್ಯಾಯ ಸಿಗಲ್ವಾ? ಇದೆ ನಮ್ಗೆ ಇನ್ನು ಮುಂದೆ ಯಾವುದು ಕೂಡ ನೀಟ್ ಪರೀಕ್ಷೆ ಬೇಡ. ಇಲ್ಲಿಂದು ನಮ್ಗೆ ರಾಜ್ಯಗಳಿಗೆ, ನಮ್ಮ ರಾಜ್ಯದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹಕ್ಕು ಸಿಗ್ತಾ ಇಲ್ಲ. ಯಾರೋ ಹೊರ ರಾಜ್ಯವರು ಬಂದು ಎಲ್ಲಿಂದ ಎಲ್ಲ ರಾಜ್ಯ ಬಂದು ಇಲ್ಲಿ ಬಂದು MBBS ಇಂಜಿನಿಯರ್ ಎಲ್ಲ ಕಲಿತಿದ್ದಾರೆ. ಅಲ್ಲ ನಮ್ಗೆ ಏನು, ನಮ್ಗೆ ಖಾಲಿ ಶೂನ್ಯನಾ? ಅದೇ ರೀತಿ ನಮ್ಮ ಮುದಿಗೆ ಡಿಮ್ಯಾಂಡ್ ಏನಂದ್ರೆ, ಯಾವ ತರ CET ಇತ್ತು, ವೀರಪ್ಪ ಮೊಯ್ಲಿ ಅವರು ಹೇಗೆ ತೆಗೆದು ಬಂದಿದ್ದಾರೆ CET ಎಕ್ಸಾಮ್ ಅನ್ನು, ಅದೇ ತರ ಮುಂಬರುವ ದಿನಗಳಲ್ಲಿ ನಮ್ಗೆ ನಮ್ಮ ರಾಜ್ಯಕ್ಕೆ CET ಎಕ್ಸಾಮ್ ಬೇಕು ಎಂದು ಹೇಳಿಕೊಳ್ಳುತ್ತಾ ನನ್ನ 2 ಮಾತು ಮುಕ್ತಾಯಗೊಳಿಸಿದ್ದೇನೆ. ಜೈ ಹಿಂದ್, ಜೈ NSY.